ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಂದು ಏನು ವರದಿ ಮಾಡಿದರು ಅದು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿ ಮಾಡಿದಂಥ ವರದಿ ಅಂತ ನಾವು ಭಾವಿಸ್ತೀವಿ. ಯಾಕಂದರೆ 2011 ಏನೋ ಒಂದು ಜಾತಿ ಗಣತಿಯ ಸೆನ್ಸಿತ್ತು. ಆ ಸೆನ್ಸಿನ ಪ್ರಕಾರ ಆವಾಗೂ 14 ಲಕ್ಷನೇ ತೋರಿಸ್ತಾರೆ, ಇವಾಗೂ 14 ಲಕ್ಷನೇ ನಮ್ಮ ಜನಸಂಖ್ಯೆ ತೋರಿಸ್ತಾ ಇದ್ದಾರೆ. ಇವತ್ತು ನಾವು 26 ಲಕ್ಷಕ್ಕಿಂತ ಜಾಸ್ತಿ. ಇವತ್ತು ನಮಗೆ ಯಾಕೋ ಈ 4 ಸಮುದಾಯಗಳು ಇವತ್ತು ಬಂಜಾರ ಆಗಿರ್ಬೋದು, ಗೋವಿ ಆಗಿರ್ಬೋದು, ಕೊರಚ ಕೊರ್ಮಜಾರ ಸಮುದಾಯಗಳಿಗೆ ಯಾವಾಗಲೂ ಅನ್ಯಾಯ ಹಾಕೋತಾನೆ ಬಂದಿದೆ. ಈ ಅನ್ಯಾಯನ ಸರಿಪಡಿಸ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿ ನಾಳೆ ಬರುವಂಥ ಸೆಪ್ಟೆಂಬರ್ 10ನೇ ತಾರೀಕು ಬೆಂಗಳೂರಲ್ಲಿ ಒಂದು ಫ್ರೀಡಮ್ ಪಾರ್ಕಲ್ಲಿ ಒಂದು ಹೋರಾಟನ ಹಮ್ಮಿಕೊಂಡಿದ್ದೀವಿ. ಅದರ ಮುಂಚೆ ಒಂದು ಈ ಪತ್ರಿಕಾಗೋಷ್ಠಿಯನ್ನು ಮಾಡಿ ನಮ್ಮ ಬೇಡಿಕೆಗಳು ಹಾಗೂ ನಮ್ಮನ್ನು ಈ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯಲ್ಲಿ ಆದಂಥ ಏನು ಅನ್ಯಾಯ ಸರಿಪಡಿಸ್ಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಜಿಲ್ಲಾ ಉಸ್ತುವಾರಿಗಳು ಮತ್ತು ನಮ್ಮ ಜಿಲ್ಲೆಯ ಸಚಿವರು ಶಾಸಕರಲ್ಲಿ ಒಂದು ವಿನಂತಿ ಮಾಡ್ಕೊತಾ ಇದ್ದೀವಿ. ಇವತ್ತು ಏನು ಇದು ತಮಗೆಲ್ಲರಿಗೂ ಗೊತ್ತಿದೆ, ಭಾಳ 30 ವರ್ಷಗಳ ಕಾಲದಿಂದ ಇದು ನಮ್ಮ ಹೋರಾಟ ಹೀಗೆ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಸದಾಶಿವ ಆಯೋಗ ಮಾಡಿದರು, ಅದು ಅವೈಜ್ಞಾನಿಕ ಅಂತೇಳಿ ಪ್ರೂವ್ ಆಯಿತು. ಯಾಕಂದ್ರೆ ನಮ್ಮ ಹೋರಾಟನೂ ಅದೇ ಇತ್ತು, ಅದು ಮಾಡ್ತಾ ಇರೋದು ಅದು ಅವೈಜ್ಞಾನಿಕವಾಗಿ ಐತಿ, ಅದನ್ನು ಸರಿಪಡಿಸ್ಬೇಕಂತ ಹೇಳಿ ಆವಾಗ ನಮ್ಮ ಹೋರಾಟಕ್ಕೆ ಮನ್ನಣೆ ಕೊಟ್ಟು BJP ಸರ್ಕಾರ ಸದಾಶಿವ ಆಯೋಗವನ್ನು ರದ್ದು ಮಾಡಿ ಮುಂದೆ ಮಾಧುಸ್ವಾಮಿಯವರ ಒಂದು ಸಮಿತಿಯನ್ನು ಮಾಡಿ ಅದರಲ್ಲಿ ಈ ಬಂಜಾರ, ಬೋವಿ, ಕೊರಚ, ಕೊರಮ ಸಮುದಾಯಗಳಿಗೆ 4.5% ಕೊಟ್ಟು ಅಲೆಮಾರಿ ಸಮುದಾಯಗಳಿಗೆ 1% ಕೊಡೋದ್ರ ಮುಖಾಂತರ ಎಲ್ಲ ಸಮುದಾಯಗಳಿಗೆ ಒಂದು ನ್ಯಾಯ ಕೊಡಿಸುವಂಥ ಕೆಲಸ ಆಗಿತ್ತು. ಅದು ಆದ ನಂತರ ಮತ್ತೆ ಈಗ ಹೊಸ ಈ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಂದು ಸಮಿತಿಯನ್ನು ಮಾಡಿ ಈ ಸಮಿತಿ ಏನು ವರದಿ ಕೊಟ್ಟಿದೆ ಇದರಲ್ಲಿ ಸಾಕಷ್ಟು ನ್ಯೂನತೆಗಳಿವೆ. ಯಾಕಂದ್ರೆ ಯಾವುದೇ ಒಂದು ವರದಿಯನ್ನು ನಾವು ತಗೋಬೇಕಾದ್ರೆ ಶೈಕ್ಷಣಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು ಅಥವಾ ಸಾಮಾಜಿಕವಾಗಿರ್ಬೋದು 1 ವರ್ಷ ಅಥವಾ 2 ವರ್ಷದ ಡಾಟಾ ತಗೊಂಡಿರೋದು ಸಾಲದು. ಯಾಕಂದ್ರೆ 1 ವರ್ಷದ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಗೌರ್ಮೆಂಟ್ ಕಾಲೇಜಲ್ಲಿ 1 ವರ್ಷ ರಿಸಲ್ಟ್ ಚೆನ್ನಾಗಿತ್ತಂದ್ರೆ ಇನ್ನೊಂದು ವರ್ಷ ಚೆನ್ನಾಗಿಲ್ಲ. ರಿಸಲ್ಟ್ ಏನು 50% ಆಗಿತ್ತು, ಅದು 30 ಬಂದಿರ್ತದೆ, 30 ಇದ್ದಿದ್ದು ಒಂದ್ಸಲ 80 ಆಗಿತ್ತು. ಅದೇ ರೀತಿ ಮೆಡಿಕಲ್ ಸೀಟ್ಗಳಲ್ಲಿ ಮೊನ್ನೆ ನಾವು ನೋಡಿದಂಥ ಏನು ರಿಪೋರ್ಟ್ ಇದೆ, ಆ ರಿಪೋರ್ಟಲ್ಲಿ ಬಂಜಾರ ಸಮಾಜ, ಗೋವಿ ಸಮಾಜದವರು ಭಾಳಷ್ಟು ಮೆಡಿಕಲ್ ಸೀಟ್ಗಳನ್ನ ತಗೊಂಡಿದ್ದಾರೆ. ಅದಕ್ಕೆ ಅವರು ಶೈಕ್ಷಣಿಕವಾಗಿ ಭಾಳ ಮುಂದುವರೆದಾರ ಅಂತ ಹೇಳ್ತಾರೆ. ನಾನು ಅವರಿಗೆ ಒಂದು ಪ್ರಶ್ನೆ ಮಾಡೋಕ್ಕೆ ಇಚ್ಛೆ ಪಡ್ತೀನಿ. ಇದು 1 ವರ್ಷದ ಡಾಟಾ ತಗೋಬೇಡ್ರಿ. ಸ್ವಾತಂತ್ರ್ಯ ಸಿಕ್ಕಿ ಇವತ್ತು ನಮಗೆ 76 ವರ್ಷ ಆಯಿತು. ಈ 70 ವರ್ಷದಿಂದಲೇ ನೀವು ಡಾಟಾ ತಗೋರಿ. ಯಾವ ಸಮುದಾಯಗಳು ಯಾವ ಮಟ್ಟಿಗೆ ಶಿಕ್ಷಣದಲ್ಲಿ ಅಭಿವೃದ್ಧಿ ಆಗಿದೆ ಅಂತ ಗೊತ್ತಾಗ್ತದೆ. ನಮ್ಮ ಸಮಾಜದಲ್ಲಿ ಸಣ್ಣ ಪುಟ್ಟ ಮಾಸ್ತರ್ಗಳು, ಪೊಲೀಸರು ಬಿಟ್ಟರೆ ಬೇರೆ ಯಾರು KS, IS, IPS ಅಧಿಕಾರಿ ಹುಡುಕಾಡಿದ್ರು ಒಬ್ಬರು ಸಿಗಂಗಿಲ್ಲ ಕರ್ನಾಟಕದವರು. ಇಂಥ ಪರಿಸ್ಥಿತಿಯೊಳಗೆ ಯಾವ ಗೋವಿ ಸಮಾಜನೂ ಇಲ್ಲ, ಈ ಕಡೆ ಲಂಬಾಣಿ ಸಮಾಜನೂ ಇಲ್ಲ. ಇರ್ಬೋದು 1-2 ಎಲ್ಲೋ ಕರ್ನಾಟಕದಲ್ಲಿ 1-2 ಅಂದ್ರೆ ಅದೇನು ಹೇಳ್ಕೊಳ್ಳೋಂಥದ್ದು ಏನಿಲ್ಲ. ಈಗ ಶೈಕ್ಷಣಿಕವಾಗಿ ಬೆಳೆದಿಲ್ಲ ನಮ್ಮ ಸಮಾಜಗಳು, ಆರ್ಥಿಕವಾಗಿ ಇನ್ನೂ ಇಲ್ಲಿ ಬಿಜಾಪುರ ನಗರದ ಆಜುಬಾಜು ಇರುವಂಥ 4 ತಾಂಡಗಳು ಅಭಿವೃದ್ಧಿ ಆಗಿರ್ಬೋದು. ನೀವು ಇಲ್ಲಿ ಸೋಮರೆಡ್ಡಿ ತಾಂಡ ಹೋಗ್ರಿ, ಇಂಡಿ ತಾಲೂಕಿನಾಗ ಹೋಗ್ರಿ, ಇನ್ನೂ ಇವತ್ತು ಕುಡಿಯೋಕೆ ನೀರಿಲ್ಲ, ನಮಗೆ ಹೋಗೋಕೆ ರಸ್ತೆ ಇಲ್ಲ, ಮಕ್ಕಳಿಗೆ ಶೈಕ್ಷಣಿಕವಾಗಿ ಶಾಲೆಗಳಿಲ್ಲ, ಮನೆಯಲ್ಲಿ ಕರೆಂಟ್ ಇಲ್ಲ, ಇನ್ನೂ ಝೋಪಡಿಯಲ್ಲಿ ಇರುವಂಥ ಪರಿಸ್ಥಿತಿ ನಮ್ಮ ಸಮಾಜದಿದೆ. ಅಂಥ ಈಗ ಕೊರಚ ಸಂಚಾರ ಏನವ್ರು ಹೇಳ್ರಿ, ಈ ಗೋರ್ಮೆಂಟ್ ಮನೆಗಳು ಹಾಕಿದ್ರೆ ಬಿಟ್ಟರೆ ಇವ್ರು ಯಾವ ಇದರಲ್ಲಿ ಮುಂದುವರೆದಿದ್ದಾರೆ, ಏನು ಶಿಕ್ಷಣಕ್ಕಾಗಿ ಮುಂದುವರೆದಿದ್ದಾರೋ. ಈಗ ನಮ್ಮ ಗೋವಿ ಸಮಾಜದವರು ಇವರು ವೃತ್ತಿ ಇನ್ನೂ ಕಲ್ಲು ಹೊಡಿದೊಳಗೆ ಇವತ್ತಿಗೂ ಅದು ಕಲ್ಲು ಹೊಡಿದ ಕೆಲಸನೇ ಮಾಡ್ಕೊಂಡು ಮುಂದುವರಿತಾರೆ. ಯಾರೋ 100ರಲ್ಲಿ 1-2% ಒಬ್ಬನೋ ಅಥವಾ 2 ಜನ ನಾವು ಮುಂದೆ ಹೋಗಿದ ತಕ್ಷಣ ಆ ಸಮಾಜ ಮುಂದೋಗಿದೆ ಅಂತೇಳಿ ಪರಿಗಣಿಸೋದು ಸೂಕ್ತ ಅಲ್ಲ. ಲಾಸ್ಟ್ ನಾವು ಸಿದ್ದರಾಮಯ್ಯ ಅವರಿಗೆ ಮತ್ತು ಈ DK ಶಿವಕುಮಾರ್ ಅವರಿಗೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಒಂದು ಮನವಿ. ಅದ್ರ ಜೊತೆಗೆ ನಾವು ಜಿಲ್ಲೆದವ್ರು ಯಾಕೆ ಮಾಡತ್ತಾ ಇದ್ದೇವೆ ಅಂದ್ರೆ ನಮ್ಮ ಸಮಾಜದವರು ನಮ್ಮ ಈ 4 ಸಮುದಾಯಗಳಿಂದ ಭಾಳ ಮುಗಿದ್ರು. ನೀವು ಕೇಳಿದ ಪ್ರಕಾರ ನೀವು ಹೇಳಿದ ಪ್ರಕಾರನೇ ನಿಮ್ಗೆಲ್ಲ ವೋಟ್ ಹಾಕಿ ನಿಮ್ಗೆ ಆರ್ಸಿ ಕಳಿಸಿದಂಥ ಸಮಾಜ. ನಾವು 4.5% ಕೊಟ್ಟಾಗೆ ನಮ್ಮ ಸಮಾಜ BJP ಸರ್ಕಾರವನ್ನು ಯಾವ ಥರ ವಿರೋಧ ಮಾಡಿದೆ ಅಂದ್ರೆ ಪ್ರತಿ ತಾಂಡ ಒಳಗೆ ಬ್ಯಾನರ್ ಹಾಕ್ಕೊಂಡಿತ್ತು, BJP ಹಠಾತ್ ತಾಂಡ ಬಚಾವ್ ಅಂತೇಳಿ. ಮತದಾನ ಸಹ ಹಾಕಕ್ಕೆ ಕೊಟ್ಟಿಲ್ಲ. ಅಂತ 4.5 ಕೊಟ್ಟಾಗ 4 ಜಾತಿಗಳಿಗೆ ಕೊಟ್ಟು ಕೂಡಿ 4.5% ಕೊಟ್ಟಾಗ ಈ ಥರ ಹೋರಾಟ ಮಾಡಿ ತಾಂಡಗಳಿಗೆ ನಾವು BJP ಅಭ್ಯರ್ಥಿಗಳಿಗೆ ಬರಕ್ಕೆ ಕೊಟ್ಟಿಲ್ಲ. ಹೋದ ಚುನಾವಣೆ 23 ಚುನಾವಣೆ ಅದರ ಪ್ರತಿಫಲವಾಗಿ ಇವತ್ತು 37 ಸೀಟ್
ನಮ್ಮ ಸಮಾಜದಿಂದ 37 ಸೀಟ್ ಆಗ್ಬೋದು ಅಂತೇಳಿ MLAಗಳು ಹೇಳ್ತಾರೆ. ಸೊ ಎಲ್ಲ ರಿಪೋರ್ಟ್ ಇದೆ. ಇದು ಹೋರಾಟದ ವಿಷಯವಾಗಿ ಮತ್ತೇನೋ ಪತ್ರಿಕಾ ವರದಿಯಲ್ಲಿ ಆಗಮಿಸಿದ ತಮ್ಮೆಲ್ಲರಿಗೂ ಶರಣಾರ್ಥಿ ಹೇಳ್ತಾ, ಯಾವ ಈ ಒಳ ಮೀಸಲಾತಿಯನ್ನು ಈ ಸರ್ಕಾರವು ಇವತ್ತು ಎಲ್ಲ ಸಮಾಜದವರಿಗೆ ಒಂದೇ ಅಲ್ಲ 63 ಸಮಾಜಕ್ಕೆ ಅನ್ಯಾಯವನ್ನು ಮಾಡುವಂಥ ಕೆಲಸ ಈಗಿನ ಸರ್ಕಾರ ಮಾಡಿದೆ. ಹೆಂಗಿದೆ ಅಂದ್ರೆ ಹೋಲಿಕೆಯ ಮಾಡುವುದಕ್ಕೋಸ್ಕರ 1-2 ಜಾತಿಗಳನ್ನು ಬೇರೆ ಮಾಡಿ 63 ಜಾತಿಗಳನ್ನು ಒಂದುಗೂಡಿಸಿ ಅವರಿಗೆ ಇಂತಿಷ್ಟು ಅಂತ ಶೇಕಡಾವಾರು ಮಾಡಿದ್ದಾರೆ. ಆದ್ರೆ ಬಂಜಾರ, ಕೊರವ, ಪಂಚ ಮತ್ತು ಯಾವ ಭೋವಿ ಸಮಾಜಕ್ಕೆ ಅನ್ಯಾಯವಾಗಿದೆ. ಅವ್ರು ಹೇಳ್ತಾ ಇದ್ದಾರೆ ಸ್ಪೃಶ್ಯರಾಗಿದ್ದೀವಿ ಅಂತ. ಯಾವ ತಾಂಡಗಳು, ಯಾವ ಊರುಕೇರಿಗಳು, ಯಾವ ಹಳ್ಳಿಗಳು ಹೋಗಿ ನೋಡಬೇಕು. ಅಲ್ಲಿಯ ವಾಸ್ತವ್ಯವನ್ನು ನೋಡಿದಾಗ ಗೊತ್ತಾಗ್ತದೆ. ಅಲ್ಲಿ ಶಿಕ್ಷಣ ವ್ಯವಸ್ಥೆ ಇರ್ಬೋದು, ಬಡತನ ಇರಬಹುದು, ಆ ಗ್ರಾಮಗಳು ಇನ್ನೂ ಮುಂದೆ ಬರದೆ ಅಲ್ಲಿ ರಸ್ತೆ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು. ಇವೆಲ್ಲವನ್ನು ನೋಡಿದಾಗ ಈಗಾದರೂ ಬೇರೆ ಬೇರೆ ಅಲೆಮಾರಿ ಜನಾಂಗದವರು, ಕೊರವ, ಕೊಂಚ ಮತ್ತು ಭೋವಿ ಸಮಾಜ, ಲಂಬಾಣಿ ಸಮಾಜ ಇವತ್ತು ಕರ್ನಾಟಕ ಬಿಟ್ಟು ಮಹಾರಾಷ್ಟ್ರ, ಗೋವಾ, ತೆಲಂಗಾಣ ಇವರೆಲ್ಲರೂ ದುಡಿಗೆ ಹೋಗ್ತಾ ಇದ್ದಾರೆ. ಮತ್ತು ಹೆಂಗೆ ಸ್ಪೃಶ್ಯರು ಅಂತ, ಇವ್ರು ಸ್ಪೃಶ್ಯರು ಅಂತ ಹೆಂಗೆ ಹೇಳ್ತಾರೆ. ಮತ್ತು ಹಿಂದೆಲ್ಲ ಎಲ್ಲ ರಾಜಕಾರಣಿಗಳಿದ್ದಾರೆ, ದೊಡ್ಡ ದೊಡ್ಡ ರಾಜಕಾರಣಿಗಳು. ಅವರು ಪುರುಷರಾಗಿಲ್ವಾ? ಪುರುಷರಾಗಿದ್ದರೆ ತಮ್ಮ ಏನು ಪರಿಶಿಷ್ಟ ಜಾತಿಯಿಂದ ಹೊರಗಡೆ ಬಂದ್ಬಿಟ್ಟು ಜನರಲ್ಲಲ್ಲಿ ಇರ್ಬೇಕು. ಅವರು ಸ್ಪೃಶ್ಯರಂದರೆ ಅದಕ್ಕೆ ಒಂದು ಅರ್ಥನೇ ಇಲ್ಲ. ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದಂಥ ಸಂವಿಧಾನಕ್ಕೆ ಇವರೆಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಅವರ ಆಸೆಯನ್ನು ನಿರಾಶೆ ಮಾಡುವಂಥ ಕೆಲಸ ಮಾಡಾಕತ್ತಾರೆ. ಈ ಸಂವಿಧಾನವನ್ನು ತಮಗೆ ಬೇಕಾದ ರೀತಿಯಲ್ಲಿ ಉಪಯೋಗ ಮಾಡುವಂಥ ಸರ್ಕಾರ ಬಂದ್ಬಿಟ್ಟಿದೆ. ಹಿಂದಿನ ಸರ್ಕಾರಕ್ಕೆ ಏನು ಒಳ ಮೀಸಲಾತಿ ತಂದು ಕೈ ಸುಟ್ಕೊಂಡಿದೆಯಲ್ಲ, ಇವತ್ತು ಅದೇ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರ ಮಾಡುವಂಥ ಕೆಲಸ ಆಗಿದೆ. ಎಲ್ಲ ಸಮುದಾಯ ಕೂಡಿಕೊಂಡು, ಎಲ್ಲ ಸಮಾಜದ ಬಾಂಧವರು ಕೂಡಿಕೊಂಡು ನಮ್ಮ ನಿರ್ಣಯ ಏನಂದ್ರೆ ಈ ಒಳ ಮೀಸಲಾತಿ ಬೇಡ, ಯಾವ ಸದಾಶಿವ ಆಯೋಗ ಬೇಡ, ಏನು ಬೇಡ. ಏನು ಇದೆಯಲ್ಲ ಪರಿಸ್ಥಿತಿ, ಏನು 17% ಏನು ಪರಿಶಿಷ್ಟ ಜಾತಿಗೆ ಕೊಡ್ತಾ ಇದ್ದಾರಲ್ಲ, ಅದೇ ರೀತಿ ಎಲ್ಲರೂ 101 ಸಮುದಾಯವನ್ನು ಒಂದುಗೂಡಿಸಿ ಸಾಮರಸ್ಯ ಜೀವನವನ್ನು ನಡೆಸುವ ಹಂಗೆ ಮಾಡಿದ್ರೆ ಒಳ್ಳೆಯದಿರ್ತದೆ. ಇಲ್ಲ ಅಂದರೆ ಈ ಸಮಾಜದಲ್ಲಿ ಎಲ್ಲರೂ ಅಣ್ಣ ತಮ್ಮರಂಗ ಇರುವಂಥವ್ರನ್ನು ಒಬ್ರಿಗೊಬ್ಬರು ಭೇದ ಭಾವ ಮಾಡಿಕೊಂಡು ಭಾವೈಕ್ಯತೆಗೆ ಧಕ್ಕೆ ತರುವಂಥ ಕೆಲಸ ಸರ್ಕಾರಗಳು ಮಾಡ್ತಾ ಇದ್ದಾವೆ. ಸರ್ಕಾರಕ್ಕೆ ಇಷ್ಟೇ ಹೇಳೋದು, ಈ ಮಾಡುವಂಥ ಏನು ಒಳ ಮೀಸಲಾತಿ ಇದೆಯಲ್ಲ, ಇದನ್ನು ಕೈ ಬಿಡ್ರಿ. ಕೊಡುವುದಾದರೆ ಸಮನಾಗಿ ಕೊಡ್ರಿ. ಏನೋ ಜನಗಣತಿಯ ಪ್ರಕಾರವನ್ನು ನೀವು ಮಾಡ್ತಾ ಇದ್ದೀರ ಅಂದರೆ ಜನಗಣತಿಯನ್ನು ವೈಜ್ಞಾನಿಕವಾಗಿ ಮಾಡಿರಿ, ಸತ್ಯವಾಗಿ ಮಾಡಿರಿ. ಮುಂದೆ ಬರುವಂಥ ದಿನಮಾನಗಳಲ್ಲಿ ಅದನ್ನು ಎಲ್ಲರ ಮುಂದೆ ಇಟ್ಟು ಹೀಗಿದೆ ಅಂತ ಹೇಳಿ ಮಾಡಬೇಕು. ಎಲ್ಲರ ಮುಂದೆ ಎಸಿರು ಮನಾಗ ಕುಂತು 4 ಜನರಿಗೆ ಹೋಲಿಕೆ ಮಾಡೋದಕ್ಕೋಸ್ಕರ 4 ಜನರ ಮಾತು ಕೇಳಿಕೊಂಡು ಸಿದ್ದರಾಮಯ್ಯನವರು ಮತ್ತು ಈಗಿನ ಸರ್ಕಾರ ಏನು ಇದು ತಪ್ಪು ದಾರಿ ಹಿಡಿದೈತಲ್ಲ, ಅದು ಬಹಳ ಅನ್ಯಾಯವಾಗ್ತಾ ಇದೆ ಈ ಎಲ್ಲ ಸಮಾಜಕ್ಕೆ. ಈ ಅನ್ಯಾಯವನ್ನು ನಾವು ಖಂಡಿಸ್ತೀವಿ. ಖಂಡಿಸುವುದ್ರ ಜೊತೆಗೆ ನಾಳೆ ಬರುವಂಥ 10ನೇ ತಾರೀಕು ನಾವು ಬೃಹತ್ವಾದಂಥ ದೊಡ್ಡ ಸಮಾವೇಶ ಮತ್ತು ಒಂದು ಹೋರಾಟವನ್ನು ಬೆಂಗಳೂರಿನಲ್ಲಿ ನಾವು ಮಾಡ್ತಾ ಇದ್ದೀವಿ. ಆ ಮೂಲಕ ಇನ್ನೂ ಹೆಚ್ಚಿನ ವಿಷಯಗಳನ್ನು ನಾವು ಹೇಳ್ತಾ ಇದ್ದೀವಿ. ಇದೇ ಅಲ್ಲ, ಇವತ್ತು ನಾಳೆ ಹೋರಾಟ ಮಾಡಿದ್ರು ಹಿಂದೆ ಸರಿದೇ ಇದ್ರ ಮುಂದೆ ಏನು ಹಿಂದಿನ ಸರ್ಕಾರದಲ್ಲಿದ್ದಾಗ ಏನು BJP ಹಟಾವೋ ತಾಂಡಾ ಬಚಾವೋ ಅಂತ ಏನು ಮಾಡಿದ್ರಲ್ಲ, ಈಗ ಹಂಗೆ ಮಾಡಂಗಿಲ್ಲ. ನಾವು ಮುಂದೆ ನಾವು ಮಾಡ್ತೀವಿ. ಏನಂದ್ರೆ ಕಾಂಗ್ರೆಸ್ ಹಟಾವ್ ಅಂತ ಮಾಡಬೇಕಾಗ್ತದೆ. ಹಿಂದೆ ಮಾಡಿದಂದ್ರೆ ನಾವು ಮಾಡಿದ್ವಿ. ಸುಮಾರು 55 ಮತಕ್ಷೇತ್ರಗಳನ್ನು ನಾವು ಅಲ್ಲಿರುವಂಥ BJP ಶಾಸಕರನ್ನು ನಾವು ನೆಲಸಮ ಅಂದ್ರೆ ಅವ್ರಿಗೆ ಜಯನೇ ತಂದಿಲ್ಲ. ಅಲ್ಲಿ ನಾವೆಲ್ಲ ವಿರೋಧವನ್ನು ಮಾಡ್ಕೊಂಡಿದ್ವಿ. ತಾಂಡಗಳಿಗೆ BJP ಅವರನ್ನು ಕರೆಸಿಲ್ಲ. BJP ಅವರನ್ನು ಬಹಿಷ್ಕಾರ ಹಾಕಿದಂಥ ಸಮಾಜ ಇದು, ಎಲ್ಲ ಬಂಜಾರ ಸಮಾಜದ ತಾಂಡಗಳಲ್ಲಿ. ಇವತ್ತು ಏನು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಏನು ಇದು ಮೀಸಲಾತಿ ತರ್ತಾ ಇದೆಯಲ್ಲ, ಮುಂದಿನ ಹೆಸರು ಈ ರೀತಿ ಟೀಚರ್ಗಳಿಗೂ ಕೂಡ ಅವರು ಬೇರೆ ಹಾದಿ ತೋರಿಸಿ ನಮ್ಮ ಸಮಾಜವನ್ನು ಕತ್ತಲಿಡುವಂಥ ಕೆಲಸ ಈ ಸರ್ಕಾರ ಮಾಡ್ಯದ. ಅದಕ್ಕೆ ಬರುವ ದಿನಮಾನಗಳೊಳಗೆ
ಉಗ್ರವಾದ ಈಗ ನಮ್ಮ ಈಗ ರಾಜಕಾರಣಿಗಳನ್ನ ನಾವು ನಮ್ಮಾಗಿರಲಿ, ರಾಜಕಾರಣಿಗಳಲ್ಲ ನಮ್ಮವರಿರಲಿ ಮತ್ತೊಬ್ಬರಿರಲಿ, ರಾಜಕೀಯದವರು ತಮ್ಮ ಈಗ ರಾಜಕೀಯವಾಗಿ ಇಟ್ಟಿಲ್ಲ. ಇದು ರಾಜಕೀಯನೂ ಮೀಸಲಾತಿ ಮಾಡಬೇಕಾಗಿತ್ತು. ರಾಜಕೀಯವಾಗಿ ಮೀಸಲಾತಿ ಒಳ ಮೀಸಲಾತಿ ಮಾಡ್ತಾ ಇಲ್ಲ. ಇದು ಬರೀ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಮಾಡ್ತಾ ಇದ್ದಾರೆ. ಯಾಕೆ ರಾಜಕೊಂಡಿದ್ದಾರೆ? ಯಾವ ಸಮಾಜಕ್ಕೆ ಸಮಾಜದವರು ಇದ್ರೆ ನಿಮ್ಮ ಪ್ರಕಾಶ್ ಇವರು MLC ನಮ್ಮ ಪ್ರಕಾಶ್ ರಾಠೋಡ್ ಅವರು ಅಲ್ಲ, ಪ್ರಕಾಶ್ ರಾಠೋಡ್ ಅವರು ಅವ್ರ ಪಾರ್ಟಿ ವಿಷಯದಿಂದ ಅವ್ರು ಹೋಗ್ರಿ, ನಾವು ಎಲ್ಲರೂ ಪ್ರಕಾಶ್ ರಾಠೋಡ್ ಅಷ್ಟೇ ಅಲ್ಲ, ಮನವಿ ಕೊಟ್ಟು ಯಾರಿಗೆ 4 ಮುಂದಾಸಲ್ಲಿ ನಾವು ಮನವಿ ಕೊಟ್ಟಿದ್ದೀವಿ. ನಮ್ಮ ಸಮಾಜದಿಂದ ಬೇರೆ ಬೇರೆ ಸಂಘಟನೆಗಳಿಂದ ಮನವಿ ಕೊಟ್ಟಿದ್ದಾರೆ, ಇಲ್ಲಂತಿಲ್ಲ. ಬಟ್ ಆ ಮನವಿಗಳನ್ನ ಯಾವುದೇ ಮನವಿಗಳನ್ನ ಗಮನಕ್ಕೆ ತಗೊಂಡಿಲ್ಲ. ಅದನ್ನು ಗಮನಕ್ಕೆ ತಗೊಳ್ಳದೆ ಅವರೇ ಆದಂತ ಆಮೇಲೆ ಇನ್ನೊಂದು ತಮ್ಮ ಗಮನಕ್ಕಿರಲಿ, ನಾಗಮೋಹನ್ ದಾಸ್ ಅವರು ಕೊಟ್ಟಿದಂತ ವರದಿನೇ ಬೇರೆ, ಸರ್ಕಾರ ಇದು ಏನು ಮನೆ ಆದೇಶ ಮಾಡ್ಯದ ಇದು ಸಂಪೂರ್ಣ ಅದಕ್ಕೆ ಇದಕ್ಕೇನೋ ಟಚ್ಚೇ ಇಲ್ಲ. ಸೊ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲದಂತ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ಒಂದು ನಮ್ಮ ಮಾಹಿತಿ ಇದ್ದ ಪ್ರಕಾರ ಒಂದು 7-8 ಜನ ಒಬ್ಬರು ಮನೆಯಲ್ಲಿ ಕೂತ್ಕೊಂಡು ಮಾಡಿದಂತ ಇದು ಒಳ ಮೀಸಲಾತಿ, ಇದನ್ನು ರದ್ದು ಮಾಡಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ, ನಮ್ಮ ಒತ್ತಾಯನೂ ಇದೆ. ಅಲ್ಲ, ನಿಮ್ಮ ಸಮುದಾಯ ಅದಕ್ಕೆ ಸಂಪೂರ್ಣವಾಗಿ ಇವತ್ತು ಬಂಜಾರ ಸಮಾಜ ಆಗಿರ್ಬೋದು, ಕೋಳಿ ಸಮಾಜ ಆಗಿರ್ಬೋದು, ಸಂಪೂರ್ಣವಾಗಿ ಇದಕ್ಕೆ ವಿರೋಧ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಇದೇ ರೀತಿಯಾಗಿ ಸರ್ಕಾರ ಈ ಧೋರಣೆಗಳನ್ನು ಮುಂದುವರಿಸಿದ್ರೆ ಎಲ್ಲ ಸಮಾಜ ಜೊತೆಗೆ ಬೀದಿಗಿಳಿಬೇಕಾಗ್ತದೆ, ಉಗ್ರವಾಗಿ ಹೋರಾಟನೂ ಕೂಡ ಮಾಡಬೇಕಾಗ್ತದೆ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೂಡ ಹೋಗಿಲ್ಲ. ಇವ್ರು ಬರೀ ಶಾಲೆಯಲ್ಲಿ ಕುಂತ್ಕೊಂಡು ಆ ಲಿಸ್ಟ್ ಪ್ರಕಾರ ಕರೆದು ಮಾಡಿದ್ದಾರೆ. ಈ ಕೆಲವೊಬ್ರು ನಮಗೆ ಗುಳೆ ಹೋಗಿದ್ದಾರೆ. ಕೆಲವೊಬ್ರು ನಮ್ಮ ಇಡೀ ಕರ್ನಾಟಕದಲ್ಲಿ ಜಾಸ್ತಿ ಗುಳೆ ಹೋಗುವ ಜನ ಯಾರಂತಂದ್ರೆ ನಮ್ಮ ಬಂಜಾರ ಸಮಾಜ. ಗುಳೆ ಹೋಗಿ ಆ ಕಡೆನೆ ಕೆಲವೊಬ್ರು ಹೋಗಿದ್ದಾರೆ. ಆಮೇಲೆ ಅವರಿಗೆ ನಮ್ಗೆ ನಿಜಾಂಶ ಏನಂತಂದ್ರೆ ನಮ್ಮ ತಾಂಡಗಳಲ್ಲಿ ಕೆಲವೊಬ್ರಿಗೆ ಮನೆ ಇಲ್ಲ, ರಸ್ತೆ ಇಲ್ಲ, ಆಮೇಲೆ ಸ್ಮಶಾನ ಭೂಮಿ ಇಲ್ಲ, ನೀರಿಲ್ಲ, ಲೈಟ್ ಕೊರತೆ ಇದೆ. ತಾಂಡಗಳಲ್ಲಿ ಬರಕ್ಕೆ ಕೆಲವೊಬ್ರು ಜಾಸ್ತಿ ನಮ್ಗೆ ಹಚ್ಕೊಳ್ತಾ ಇಲ್ಲ. ಈ ಪರಿಸ್ಥಿತಿಯಲ್ಲಿ ನಮ್ಗೆ ಏನಾಗ್ಬಿಟ್ಟಿತ್ತು ಅಂತಂದ್ರೆ ನಿಜ ನಾವೇನ್ ಹೇಳ್ತಾ ಇದ್ದೀವಿ, 2027ನೇ ಇಸ್ವಿಯಲ್ಲಿ ಕೇಂದ್ರ ಸರ್ಕಾರ ಗೌರ್ಮೆಂಟ್ ಆದೇಶವನ್ನು ಸಹಿತ ಹೊರಬಿತ್ತು. ನನ್ನ ಹೇಳುವ ತಾತ್ಪರ್ಯ ಇಷ್ಟೇ, ನಮ್ಮ ಹೋರಾಟ ಭಾಳ ಗಂಭೀರ ಸ್ವರೂಪದ್ದಿರಬೇಕಾಗುತ್ತೆ. ಯಾಕಂದರೆ GO is already issued by the government of Karnataka. They have to withdraw or they have to include our reservation increasing to 2 to 3%. ಅದಕ್ಕೆ ನಾನು ನಮ್ಮ ಎಲ್ಲ ಸಮುದಾಯದ ಮುಖಂಡರಿಗೆ ಶ್ರೀಕಾಂತರಿಗೆ ಹೇಳೋದೇನೆಂದರೆ, ಇದು ಭಾಳ ಅವೈಜ್ಞಾನಿಕವಾಗಿ ಮಾಡಿರುವಂಥ ಒಂದು ಆಯೋಗ. ಆ ಆಯೋಗದ ಆಧಾರದ ಮೇಲೆ ಸರ್ಕಾರ ಗೌರ್ಮೆಂಟ್ ಆರ್ಡರ್ ಇಶ್ಯೂ ಮಾಡೋದು ಅದು ದೊಡ್ಡ ತಪ್ಪು. ಹೀಗಾಗಿ ನಾವು ಬಹಳ ಗಂಭೀರ ರೀತಿಯಾಗಿ ನಮ್ಮ ಹೋರಾಟವನ್ನು ಮಾಡಿದ್ರೆ ಮಾತ್ರ ನಮಗೆ ಈ ಆದೇಶವನ್ನು ಹಿಂತೆಗೊಳ್ಳೋದಾಗಲಿ ಅಥವಾ ಅದನ್ನು ಬದಲಾವಣೆ ಮಾಡೋದು ಸಾಧ್ಯ ಅಂತ ಹೇಳ್ತಾ, ನಾವು ಸಾಕಾರ ಮಾಡಿ ಮಾನ್ಯ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಈ ಸಂದೇಶವನ್ನು ನಿಮ್ಮ ಮೂಲಕ ತಲುಪಲಿ ಅಂತ ಹೇಳಿದಾಗ ಮುಂದುವರೆದಿದೆ ಅಂತ. ಯಾವ ರೀತಿಯಲ್ಲಿ ಮುಂದುವರೆದಿದೆ ಅಂತ ಹೇಳ್ತೀರಾ ಸ್ವಾಮಿ? ಬಂಜಾರ ಸಮಾಜ ನಾವು SC-ನಲ್ಲಿ ಇದೀವಲ್ಲ, ನಮ್ಮವ್ರದ್ದು ಒಂದಾದ್ರೂ ಮೆಡಿಕಲ್ ಕಾಲೇಜ್ ಇದೆಯಾ? ಬೇರೆಯವ್ರದ್ದು ರೈಟು ಲೆಫ್ಟ್ನವರು ಎಷ್ಟೆಷ್ಟು ಕಾಲೇಜ್ಗಳಿದೆ, ಮೆಡಿಕಲ್ ಕಾಲೇಜಸ್ಸು. ನಮ್ಮದು ಒಂದಾದ್ರೂ ಕಾಲೇಜ್ ಇದೆಯಾ? ನಮ್ಮವ್ರದ್ದು ಒಂದಾದ್ರೂ ಫ್ಯಾಕ್ಟ್ರಿ ಇದೆಯಾ? ಇವರು ಯಾವುದಕ್ಕೂ ಗತಿ ಇಲ್ಲದೆ ಮಹಾರಾಷ್ಟ್ರನ ಗೋವಾನ ಅವಲಂಬನೆ ಮಾಡಿಕೊಂಡು ಜೀವನ ಮಾಡುವಂಥವ್ರಿಗೆ ಏನು ನೋಡ್ಲಿಕ್ಕೆ ಮಾತ್ರ ಬೆಳಗ್ಗೆ ಉದ್ದಿಗೆ ಕೆಂಪಿಗೆ ಇದೀವೋ ಅಂತ ನೋಡಿಬಿಟ್ಟು ನಾವು ಮುಂದುವರೆದು ಬಿಟ್ಟಿವ ಅಂತ ಹೇಳ್ತೀರಾ? ಯಾವ ಥರದಲ್ಲಿ ಮುಂದುವರೆದಿದ್ದೀವಿ ನೀವು ಹೇಳಿ. ಸಮಾಜದಲ್ಲಿ ಏನೋ ಇದಕ್ಕೆ ಸಮಾಜ ಬಂಜಾರ ಸಮಾಜ ಯಾವ್ದು ಈ ಸ್ಕೂಲಿಗೆ ನಮ್ಮ ತಾಂಡೆಗಳಲ್ಲಿ ಸ್ಕೂಲ್ ಟೀಚರ್ ಬರ್ತಾನೆ ಪಾಠ ಮಾಡಕ್ಕೆ. ನಮ್ಮದು ಭಾಷೆ ಏನಂದ್ರೆ ಲಮಾಣಿ ಭಾಷೆ. ಆ ಮಾಸ್ಟರ್ ಕಲಿಸುವಂತ ಭಾಷೆ ಕನ್ನಡ ಭಾಷೆ. ಕನ್ನಡ ಭಾಷೆಯಿಂದ ಲಮಾಣಿ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳುವಂತ ಟೀಚರ್ ಸರ್ಕಾರ ಒಪ್ಪಿಸಿದ್ಯಾ? ಇಲ್ಲ. ಬಸವಣ್ಣ ಹುಟ್ಟಿರುವಂತ ಜಗಜ್ಯೋತಿ ಬಸವಣ್ಣ ಹುಟ್ಟಿರುವಂತ ಬಸವನ ಬಾಗೇವಾಡಿನಲ್ಲಿ 2 ತಾಂಡೆಯಲ್ಲಿ ಇವತ್ತಿಗೂ ಶಾಲೆ ಇಲ್ಲ. ನೀವು ಪ್ರೆಸ್ನವರು ಟ್ರೇಸ್ ಔಟ್ ಮಾಡಿದ್ದೀರಾ? ಇಲ್ಲ. ಇದು ಯಾಕಂತಂದ್ರೆ ಇದು ಅಂಬೇಡ್ಕರ್ ಬರೆದಿರುವಂತದ್ರಲ್ಲಿ ಇಲ್ಲ. ಅದನ್ನು ಇವರೇ ಎಬ್ಬಿಸ್ಬಿಟ್ಟು ಅವ್ರು ಟಚಬಲ್ ಇವ್ರು ನಾನ್ ಟಚಬಲ್ ಅಂತ ಹೇಳ್ತಾ ಇದಾರಲ್ಲ, ಅದು ದುರಾದೃಷ್ಟ. ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ, ನಾವು ಸರಿಗಣಿಸಲೇಬೇಕಾಗಿದೆ.